ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರುವ 28 ಮಂದಿ ಸಂಸದರು ಕೊಬ್ಬರಿ ಬೆಳೆಗಾರರ ಹಿತ ಮರೆತಿದ್ದಾರೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ತುಮಕೂರಿನ ಡಿಸಿ ಕಚೇರಿಯ ಮುಂಭಾಗ ನಡೆಯುತ್ತಿರುವ 11ನೇ ದಿನದ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಮಿಳುನಾಡಿನ ಸಂಸದರ ಒತ್ತಾಸೆಯ ಮೇರೆಗೆ ಕೇಂದ್ರ ಸರ್ಕಾರವೇ ನೇರವಾಗಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆದು 88,000 ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿಸಲು ಮುಂದಾಗಿದೆ. ಆದರೆ ಕರ್ನಾಟಕಕ್ಕೆ ಮಾತ್ರ ಈ ಅವಕಾಶ ದೊರೆತಿಲ್ಲ. ಕೊಬ್ಬರಿ ಬೆಂಬಲ ಬೆಲೆ ಕುರಿತು ನಮ್ಮ ರಾಜ್ಯದ ಒಬ್ಬನೇ ಒಬ್ಬ ಸಂಸದ ಸಹ ಮಾತನಾಡಿಲ್ಲ. ಇದು ನಮ್ಮ ರಾಜ್ಯದ ದುರಂತ ಅಂತ ಹೇಳಿದರು. ಇದೇ ವೇಳೆ ನಗರದ ಸ್ವಾತಂತ್ರ್ಯ ಚೌಕದಿಂದ ಹೊರಟ ರೈತರ ಟ್ರ್ಯಾಕ್ಟರ್ ರ್ಯಾಲಿ ಮಂಡಿಪೇಟೆ ರಸ್ತೆ, ಜೆಸಿ ರಸ್ತೆ ಮೂಲಕ ಟೌನ್ ಹಾಲ್ ತಲುಪಿತು. ಬಳಿಕ ಕೆಲ ಕಾಲ ಪ್ರತಿಭಟನೆ ನಡೆಸಿದ ರೈತರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ನಿಜವಾಗ್ಲೂ ಇವತ್ತು ಫ್ರೂಟ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ರೆ ಬೇರೆ ನಮ್ಮ ರಾಗಿ ಇರ್ಬೋದು, ಆ ತರ ನೇರವಾಗಿ ಕೊಬ್ಬರಿ ಖರೀದಿನೂ ಅದೇ ರೀತಿಯಲ್ಲಿ ಆಗ್ಬೇಕು. ಪ್ರತಿಯೊಬ್ಬ ರೈತರ ತೊಂದರೆ ಆಗ್ಬೇಕು, ಅವರಿಂದ ಖರೀದಿ ಆಗ್ಬೇಕು. ಇವತ್ತು 75 mm ಅಂತ ಹೇಳಿ ಟೆಕ್ನಿಕಲ್ ರೀಸನ್ ಕೊಡ್ಬೇಡಿ. ಎಲ್ಲಾದ್ರೂ ಈಗಾಗಲೇ ಹಸಿರು ತೆಗಿತೀರಾ, ಕೌಟು ತೆಗಿತೀರಾ, ಎಲ್ಲಾದ್ರೂ ತೆಗೆದ್ಮೇಲೆ 75 mm ಅಂತ ಸಣ್ಣ ಕೊಬ್ಬರಿ ಹಾಕಿ ಬೇಸಾಗ್ತೀರಾ? ರೈತರನ್ನ ಯಾಕೆ ಹಾಳು ಮಾಡ್ತೀರಾ? ಪಾಪ ಹೆಂಗೋ ರೈತರು ಸ್ಲೇವರ್ಸ್ ಆಗೋಗ್ಬಿಡ್ತಾರೆ. ಈಗ ಅವರು ಜೀತದಾರಗಳ ತರ ಆಗ್ಬಿಡ್ತಾರೆ. ಇವತ್ತು ಕೂಲಿನೂ ಮಾಡಕ್ಕಾಗಲ್ಲ. ಒಂದ್ ಕಡೆ ಇವತ್ತು ನೆಮ್ಮದಿಯಾಗಿ ಬೆಲೆನೂ ಸಿಗ್ತಾ ಇಲ್ಲ. ಮಧ್ಯದ ಪರಿಸ್ಥಿತಿಯಲ್ಲಿ ರೈತ ಬದುಕ್ತಾ ಇದ್ದಾನೆ. ಒಂದ್ ಕಡೆ ಸರ್ಕಾರ ನಂಬ್ಕೊಂಡು ಆ ಸರ್ಕಾರ ಸರಿ ಇಲ್ಲ, ಆ ಸರ್ಕಾರನ ತೆಗಿಲೇಬೇಕು ಅಂತ ಇವತ್ತು ಕೊಬ್ಬರಿ ಬೆಳೆಗಾರ ಹೋರಾಟ ಮಾಡಿ ಇವತ್ತೆಲ್ಲ ನಮ್ಮ ಸರ್ಕಾರ ತಂದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಪಾಪ ಏನೋ ರಾಜ್ಯದ ರೈತರಿಗೆ, ಕೊಬ್ಬರಿ ಬೆಳೆಗಾರರಿಗೆ ನಾವು ಇದೀವಿ, ನಿಮ್ ಜೊತೆ ಇರ್ತೀವಿ, 15,000 ರೂಪಾಯಿ ಮಾಡೇ ಮಾಡ್ತೀವಿ ಅಂತ ರೈತರು ನಂಬಿಸಿದ್ರಿ. ಇವತ್ತು ಬಂದ್ರೆ ನೀವು ಇವತ್ತೇನಾದ್ರೂ ಮಾಡಿದ್ರೆ ರೈತರಿಗೆ ಇವತ್ತು 15 ಬದುಕಿನ ಪ್ರಶ್ನೆ, ಬದುಕಿಗೆ ಆತಂಕ ಶುರುವಾಗಿದೆ. ಈ ಪ್ರದೇಶದ ಆರ್ಥಿಕ ಬೆಳೆ ತೆಂಗಿನ ಉತ್ಪನ್ನ ಕೊಬ್ಬರಿಯನ್ನು ತಯಾರು ಮಾಡಲಿಕ್ಕೆ 1.5 ವರ್ಷ ಬೇಕಾಗುತ್ತೆ. ಅದು ತೆಂಗಿನಕಾಯಿ ಬಂದ ಮೇಲೆ ಇಷ್ಟು ದಿವಸ ಇಟ್ಕೊಂಡು ಅದು ಮಾರುಕಟ್ಟೆಗೆ ತಂದರೆ ಅದು ಅವಮಾನ ಮಾಡೋ ರೀತಿಯಲ್ಲಿ ಮಾರುಕಟ್ಟೆ ದರ ಇದ್ದರೆ ಇದು ಅತ್ಯಂತ ರೈತನಿಗೆ ಆಗ್ತಕ್ಕಂಥ ವೇದನೆ. ಅದಕ್ಕೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕಾಗಿತ್ತು. ನಾವು ಕೇಳ್ದಲೇ ಸರ್ಕಾರದ ಕರ್ತವ್ಯ ಇದೆ. ನಾನು ಚುನಾವಣೆ ಮುಂಚೆ 15,000ಕ್ಕೆ ಖರೀದಿ ಮಾಡ್ತೀನಿ ಅಂತ ಹೇಳಿ ರೈತರಿಗೆ ಮಾತು ಕೊಟ್ಟಿದ್ವಿ. ಅದೇ ರೀತಿಯಲ್ಲಿ ಮಾತಿಗೆ ನಾನು ಬದ್ಧ ಇರಬೇಕು ಅನ್ನೋದು ಅದು ಕಾಮನ್ ಸೆನ್ಸ್ ಸರ್ಕಾರಕ್ಕೆ. ಅದನ್ನು ಬಿಟ್ಟು ಇವರು ಸುತ್ತ ಬೇರೆ ಬೇರೆ ನಡೆ ಮತ್ತು ಇವರ ನಡವಳಿಕೆಗಳು ಹೆಂಗೆ ಕಾಣ್ತಾ ಇದೆ ಅಂದರೆ ಭಾಳ ಅನುಮಾನವನ್ನು ಸೃಷ್ಟಿ ಮಾಡ್ತಾರೆ. ಕೇಂದ್ರ ಸರ್ಕಾರ ಕೊಟ್ಬಿಡಲಿ, ಆಮೇಲೆ ನಾವು ಕೊಡ್ತೀವಿ. ಅರೆ, ಕೇಂದ್ರ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಬಿಟ್ಟಿದೆ. ಈಗಾಗಲೇ ಕೇಂದ್ರ ಸರ್ಕಾರ ದಾಖಲೆಯನ್ನು ಈಗಾಗಲೇ ನಮ್ಮ ಕೈನಲ್ಲಿ ಇದ್ದಾವೆ. ಇವ್ರು ಯಾತಕ್ಕೆ ಇದು ಹಳೇದು ಮಾತಾಡ್ತಾ ಇದ್ದಾರೆ? ಅದು ಮಾತಾಡೋ ಅವಶ್ಯಕತೆ ಇಲ್ಲ. ನೀವು ಪ್ರಾರಂಭ ಮಾಡಬೇಕು. ಆ ಪ್ರಾರಂಭದ ಪ್ರಕ್ರಿಯೆ ಕೇಂದ್ರ ಸರ್ಕಾರ ಏನಾರ ವಂಚನೆ ಮಾಡಿದರೆ ರೈತರು ತೀರ್ಮಾನ ತಗೊಂತಾರೆ. ಅದ್ರ ಬಗ್ಗೆ ರೈತರು ಜವಾಬ್ದಾರ ಆಗ್ತಾರೆ. ಈಗ 11ನೇ ದಿನ